ನಮ್ಮ ಬಾಗೇಗೌಡರಿರ್ಬೋದು, ಶರವಣರಿರ್ಬೋದು, ನಮ್ಮ ಈ ಭಾಗದ ಹಲವಾರು ಮಿತ್ರರು ಸ್ವಲ್ಪ ತಿಮ್ಮೇಗೌಡರು ಅಸಮಾಧಾನವಾಗಿದ್ದರು. ಅವ್ರನ್ನೂ ನಿನ್ನೆ ಮೊನ್ನೆ ರಿಪೇರಿ ಮಾಡಿದ್ದಾರೆ, ಈಗ ಸರಿಯಾಗಿದ್ದಾರೆ. ಅವರು ನಮ್ಮ ಕುಟುಂಬದವರು. ಹೆಸರೇಳ ಕೂಲ ನಮ್ಮ ರಾಜು ಅಧ್ಯಕ್ಷ ಈ ಎಲ್ಲರೂ ಜೊತೆಗೂಡಿ ಒಂದು ವಾಯ್ಸ್ನಲ್ಲಿ ಬಸವನಗುಡಿ ಈ ಬಾರಿ ಬಾಗೇಗೌಡರ ನೇತೃತ್ವದಲ್ಲಿ ಗೆಲ್ಲೇಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಹೊರಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡಗಳನ್ನು ಭೇಟಿ ಮಾಡಿ ನಮ್ಮ ಅಭ್ಯರ್ಥಿ ಅರಮನೆ ಶಂಕರ್ಗೆ ಇವತ್ತು ಅವರೆಲ್ಲರ ಆಶೀರ್ವಾದ ಪಡೆಯತಕ್ಕಂಥಕ್ಕೆ ನಾನೇ ಖುದ್ದು ಹಲವಾರು ಮನೆಗಳಿಗೆ ಭೇಟಿ ಕೊಟ್ಟು ಅವರ ಒಂದು ಸಹಕಾರ ಕೋರವನ್ನಿದೆ. ಟಿ ರಾಮಸ್ವಾಮಿ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ನಿಮ್ಮ ಮೇಲೆ ಆರೋಪ ಮಾಡಿದ್ರು ನಾನೇನು ಪಕ್ಷ ಬಿಟ್ಟು ಹೋಗಿಲ್ಲ, ಅವರೇ ನನ್ನನ್ನು ಹೊರಗಾಕಿದ್ರು. ನಾನೇನು ಹೊರಗಾಕಿಲ್ಲ. ನಾನು ನೋಡಿ, ಅವರು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ನನ್ನ ಹತ್ರ ಹಾಸನಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿ ನಿರ್ಣಯ ನಾನೇನು ಮಾಡಿಲ್ಲ. ಹಾಸನಕ್ಕೆ ಸಂಬಂಧಪಟ್ಟಾಗೆ 2-3 ವರ್ಷ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಏನೇ ಆರೋಪ ಮಾಡಿದ್ರು ಅದಕ್ಕೆ ಅವರು ಇವತ್ತಿನ ಘಟನೆಗಳಿಗೆ ಏನಾದರೂ ಒಂದು ಕಾರಣ ಹೇಳಬೇಕಲ್ಲ, ಆ ಕಾರಣ ಹೇಳ್ತಾರೆ. ಈಗ ನೆನ್ನೆ ಗುಬ್ಬಿ ಲೀಡ್ರು ಕಾರಣ ಹೇಳಿಲ್ವೇ? ಆ ರೀತಿ ಕಾರಣಗಳನ್ನು ಕೊಡ್ತಾರೆ. ಅದಕ್ಕೆ ಎಲ್ಲದಕ್ಕೂ ನಾನು ಸಮಜಾಯಿಷಿ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕಾರ್ಯಕರ್ತರಿಗೆ ಗೊತ್ತು, ಪಕ್ಷದ ನಾಯಕರಿಗೆ ಗೊತ್ತು ಏನೇನು ಘಟನೆಗಳು ನಡೆದಿದ್ದಾವೆ ಅಂತ. ಸ್ಪರ್ಧೆ ಮಾಡ್ತಾರೆ ಅಂತ ಚರ್ಚೆ ಆಗ್ತಿದೆ. ನಿನ್ನೆ ಕೂಡ ಅದನ್ನೇ ಹೇಳಿದರೆ, ಕಾದ್ ನೋಡಿ ನಾನು ಎಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ. ನೋಡಿ, ಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ. ನನಗೆ ಯಾರು ಅಭ್ಯರ್ಥಿ ಆಗ್ತಾರೆ ಯಾರು ಆಗಲ್ಲ ಅನ್ನೋದು ಮುಖ್ಯ ಇಲ್ಲ. ನಾನೀಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಇವತ್ತು ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಕಾರ್ಯಕರ್ತರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾನು ಮತ್ತೆ ಯಾವುದೋ ಬೇರೆ ಕ್ಷೇತ್ರಕ್ಕೆ ಹೋಗಿ ಅರ್ಜಿ ಹಾಕ್ತಕ್ಕಂಥ ಪ್ರಶ್ನೆಯೂ ಇಲ್ಲ. ಚನ್ನಪಟ್ಟಣ ಒಂದು ಕ್ಷೇತ್ರದಲ್ಲಿ ಮಾತ್ರ ಈಗಾಗಲೇ 1000 ಬಾರಿ ಹೇಳಿದ್ದೇನೆ. ಚನ್ನಪಟ್ಟಣ ಹೊರತುಪಡಿಸಿ ಯಾವುದೇ ರಾಜಕೀಯ ಬೆಳವಣಿಗೆ ಇದ್ದರೂ ಚನ್ನಪಟ್ಟಣ ಬಿಟ್ಟು ಹೊರಗೆ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಯಡಿಯೂರಪ್ಪನವರು ಹೇಳಿದ್ದಾರೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ ಬದಲಾವಣೆ ಆಗುತ್ತಾ ಅಂತ. ಅವರವ್ರ ಪಕ್ಷಕ್ಕೆ ಸೇರಿದ್ದು ನಮ್ದೇನು ಈ ಬಿಜೆಪಿ ಅಭಿಷೇಕ್ ಹಿನ್ನಡೆ ಆಗಿತ್ತು. ನೋಡಿ, ಅಲ್ಲಿ ನನಗೆ ಪ್ರಶ್ನೆ BJPಯಿಂದ ಯಾರು ಕ್ಯಾಂಡಿಡೇಟು, BJPಯಿಂದ ಯಾರನ್ನ ಹಾಕಲ್ಲ ಮಾಡಲ್ಲ, ಈ ಲೆಕ್ಕಾಚಾರದಲ್ಲಿ ನಾವೇನು ತೀರ್ಮಾನ ಮಾಡಲ್ಲ. ಈಗಾಗಲೇ ಒಂದು ಅಭ್ಯರ್ಥಿ ಅಂತ ಘೋಷಣೆನೂ ಆಗಿದೆ. ಕೆಲಸ ಮಾಡ್ತಾಯಿದ್ರು. ಇವತ್ತು ಅಲ್ಲಿಯ ಜಿಲ್ಲಾ ನಾಯಕರುಗಳು ಕೂತು ತೀರ್ಮಾನ ಮಾಡ್ತಾರೆ. ಇಲ್ಲಿ ನಾನು ಅದಕ್ಕೋಸ್ಕರ ನಾನೇ ಕೂತು ಅದೇನು ಬೇರೆ ಸ್ಟ್ರಾಟಜಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ನಾನು ಇಡೀ ರಾಜ್ಯದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ. ಇಡೀ ರಾಜ್ಯಕ್ಕೆ ಹೋಗ್ತಾ ಇದ್ದೇನೆ. ವರ್ಣಾದಲ್ಲಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕರ್ತರು ನಿಗದಿ ಮಾಡಿದ್ರೆ ಅಲ್ಲೂ ಹೋಗಿ ಬರ್ತೀನಿ. ಈಗ ಪಕ್ಷಾಂತರ ಪರ್ವ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಇವತ್ತು ಮಲ್ಲಿಕಾರ್ಜುನ್ ಖೂಬಾ ಕೂಡ ನಿಮ್ಮ ಪಕ್ಷ ಸೇರಿದ್ರು. ಅದು ಮನೆ ವಾಪಸ್ ಬಂದವ್ರೆ. ಅವ್ರು ಇಲ್ಲಿದ್ದವ್ರೆ, ಇಲ್ಲೇ ಶಾಸಕರಾಗಿದ್ದವರು ವಾಪಸ್ ಬಂದಿದ್ದಾರೆ ಅಲ್ವಾ. ಪಕ್ಷಾಂತರ ನಡೀತಾ ಇರ್ತದೆ.